ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಕುಮುದ ಲೋಕೇಶ್. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಕೊನೆವರೆಗೂ ನೋಡಿ. ಏನೋ ಒಂದು ಚಿಕ್ಕ ಟ್ವಿಸ್ಟ್ ಇದೆ, ಚೆನ್ನಾಗಿದೆ. ಏನೋ ಒಂಥರ ಫಸ್ಟ್ ಟೈಮ್ ನಾನು ನೋಡಿದ್ದು, ಹಾಗಾಗಿ ಅದನ್ನು ನಿಮಗೂ ತೋರಿಸ್ಬೇಕು ಅಂತ ಹಾಕಿದ್ದೀನಿ ನೋಡಿ. ನಾವಿವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ನಂದಿನಿ ಲೇಔಟ್ನಲ್ಲಿರೋ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿ ಒಂದು ವಾತಾವರಣ, ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ರಶ್ಶು. ಇವತ್ತಂತೂ ಅಲ್ಲಿ ಕಾಲಿಡೋಕ್ಕಾಗದೇ ಇರೋಷ್ಟು ರಶ್ಶು ತುಂಬ. ಈ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ತಿರುಪತಿಲಿ ನಾವು ಹೇಗೆ ರಶ್ಶಲ್ಲಿ ನಿಂತಿರ್ತೀವಿ, ನುಗ್ಗಲಾಗಿರ್ತೀವಿ, ಅಷ್ಟು ರಶ್ಶು. ಕ್ಯೂ ಇಂದ ಬರ್ತಾ ಮೊದಲನೇದಾಗಿ ನಮಗೆ ಭೂವರಾಹನಾಥ ಸ್ವಾಮಿ ಸಿಕ್ತು. ಅಲ್ಲಿ ನೋಡಿ ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಪಾಸಾದ್ವಿ. ಸಿಕ್ಕಾಪಟ್ಟೆ ಅಂದರೆ ನುಗ್ಗಲು ನಾವು ಹೋಗೋದೇ ಬೇಡ, ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ನುಗ್ಗಲಲ್ಲೇ ತಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಿದ್ರು. ಹೆವಿ ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಹೂವಿನ ಅಲಂಕಾರ, ಡಿಸೈನ್, ಡೆಕೋರೇಷನ್ಸ್ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಫಸ್ಟ್ ಟೈಮ್ ನಾವು ಬಂದಿದ್ದು ಈ ದೇವಸ್ಥಾನಕ್ಕೆ, ಆದರೂ ಕೂಡ ತುಂಬ ಇಷ್ಟ ಆಯಿತು. ನಾನು, ಅಮ್ಮ ಮತ್ತು ಅಮ್ಮನ ಫ್ರೆಂಡ್ಸ್ 3 ಜನನೂ ಬಂದಿದ್ವಿ. ಆ ರಶ್ ಒಳಗಡೆ ಅಷ್ಟು ಇದರಿಂದ ಪೊಲೀಸವರು ಜೋರು ಮಾಡಿ ಬಿಡ್ತಾಯಿದ್ರು. ಅದ್ರ ಮಧ್ಯೆ ಫೋಟೋ ವಿಡಿಯೋ ತೆಗಿಯೋಕ್ಕೆ ಆಗಲಿಲ್ಲ ಅಂತ ಒಂದು ಚಿಕ್ಕ ಕ್ಲಿಪ್ ಸಿಕ್ಕಿದೆ, ನೋಡ್ಕೊಳ್ಳಿ. ತಿಮ್ಮಪ್ಪನ ದರ್ಶನ ಇಲ್ಲೇ ಮಾಡ್ಕೊಳ್ಳಿ. ಇಷ್ಟು ನೋಡೋಕ್ಕೆ 2 ಕಣ್ಣು ಸಾಲ್ತಿಲ್ಲ, ಆದರೆ ಅವರು ಬಿಡ್ತಿಲ್ಲ, ಯಾರು ವೀಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ ಅಂತ ಹೇಳಿ. ಅಷ್ಟು ಜನಗಳ ಮಧ್ಯೆ ಇಷ್ಟು ಸಿಕ್ಕಿದ್ದೆ ಹೆಚ್ಚು ಅನ್ಕೋಬೇಕು. ಕಂಪ್ಲೀಟಾಗಿ ಅದನ್ನು ಮುಗಿಸ್ಕೊಂಡು ಈಚೆ ಬಂದ್ವಿ. ಮತ್ತು ಇನ್ನೊಂದು ಕಡೆ ಅದ್ರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು. ಅಂದರೆ ಆ ದೇವಸ್ಥಾನದಲ್ಲೇ ಪಕ್ಕದ ಸೈಡ್ ಅಲ್ಲಿ ತಿರುಪತಿ ತಿಮ್ಮಪ್ಪ ಮತ್ತು ಲಕ್ಷ್ಮಿ ನೋಡಿ ಈ ಥರ ಇರೋದಿದು. ಹಳೆ ಮೂರ್ತಿ ಅನ್ಕೋತೀನಿ, ಅದು ಹಳೆ ಮೂರ್ತಿಗಳು. ಇನ್ನು ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಮೂರ್ತಿ, ತಿಮ್ಮಪ್ಪಂದೇ ಇನ್ನೊಂದು ಮೂರ್ತಿ ಇತ್ತು. ಅಲ್ಲಿಂದ ಹಾಗೆ ಮುಂದೆ ಬರ್ತಾ ಅಲ್ಲಿ ಮತ್ತೆ ತಿರ್ಗಿ ದೇವ್ರ ಪಾದದಡಿ ಹೋಗಬೇಕು ಅಂತ ಹೇಳಿ ಜನಗಳು ಹೋಗೋಕ್ಕೆ ಜಾಗ ಮಾಡಿದರು. ಮೇಲ್ಗಡೆ ದೇವ್ರುಗಳನ್ನ ಕೂರಿಸಿದ್ರು. ಇದು ನೋಡಿ, ಇದು ವಿಶೇಷ ಅಂತ ಹೇಳಿದ್ನಲ್ಲ, ಅದೇ ಇದು ಗರ್ಭ ಸಂಸ್ಕಾರ ಅಂತ. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ನನಗೆ ಫಸ್ಟ್ ಟೈಮ್ ಇದು ವಸ್ತು ಅಂತ ಅನ್ನಿಸ್ತು. ಇದನ್ನು ನೋಡ್ಕೊಳ್ಳಿ, ಯಾರಿಗಾದರೂ ಯೂಸ್ ಆದರೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಮುಗಿಸ್ಕೊಂಡು ನಾವು ಅಯ್ಯಪ್ಪ ಸ್ವಾಮಿ ಬರ್ತಾ ರೋಡಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು ಅಂಥೇಳಿ ಅಲ್ಲಿಗೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಎಲ್ಲ ಕ್ಲೀನ್ ಮಾಡ್ತಿದ್ರು. ಥ್ಯಾಂಕ್ ಯು ಸೊ ಮಚ್.